ರಾಜ್ಯದ ಗೌರವಾನ್ವಿತ ನ್ಯಾಯಾಲಯ ನಿನ್ನೆ ಜನೌಷಧಿ ಬಗ್ಗೆ ಒಂದು ಮಹತ್ವವಾದಂಥ ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಕಡಿಮೆ ಬೆಲೆಯಲ್ಲಿ ಔಷಧಿ ಕೊಡುವಾಗ ನೀವು ಯಾಕೆ ಅವ್ರನ್ನ ಹೊರಗೆ ಹಾಕ್ತೀರಾ ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಒಂದು ರೀತಿ ಚೀಮಾರಿ ಆಗೋ ರೀತಿ ಒಂದು ಮಧ್ಯಂತರ ಆದೇಶವನ್ನು ಕೊಟ್ಟಿದ್ದಾರೆ. ನಾವು ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಹೋರಾಟಗಳನ್ನು ನಾವು ಮಾಡಿದ್ರಿ. ಆದರೆ ರಾಜ್ಯ ಸರ್ಕಾರ ದುರಾಸೆಯಿಂದ ಅವರು ಬೇರೆಯವ್ರಿಗೆ ಕೊಟ್ಟರೆ ಅಲ್ಲಿಂದ ಏನನ ಉಪಯೋಗ ಆಗ್ತತನೋ. ಈಗ ಜನೌಷಧಿ ಎಲ್ಲ ನೂರಾರು ಶಾಪ್ಗಳು ಮುಚ್ಚಿದ್ರೆ ಅದ್ರ ಬೆನಿಫಿಟ್ ಯಾರಿಗಾಗ್ತದೆ? ಪ್ರೈವೇಟ್ ಅವ್ರಿಗೆ ಆಗ್ತದೆ. ಪ್ರೈವೇಟ್ ಅವ್ರಿಗೆ ಬೆನಿಫಿಟ್ ಮಾಡಿಕೊಡೋಕ್ಕೋಸ್ಕರ ಕೇಂದ್ರ ಸರ್ಕಾರದ ಮಹತ್ವವಾದಂಥ ಬಡವರಿಗೆ ಮೆಡಿಸಿನ್ನಲ್ಲಿ 50ರಿಂದ 60, 70% ಡಿಸ್ಕೌಂಟ್ ಸಿಗಬೇಕು, ಜನಸಾಮಾನ್ಯರಿಗೆ ಔಷಧಿ ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಅಂತ ಮಾಡಿದಂಥ ಯೋಜನೆ ಜನೌಷಧಿ ಯೋಜನೆ. ಕೇಂದ್ರ ಸರ್ಕಾರ ಮಾಡಿರೋ ಯೋಜನೆಗೆ ಇವರು ಖಾಲಿ ಮಾಡಿಸ್ತಾರೆ ಆಸ್ಪತ್ರೆಗಳಲ್ಲಿ ಅಂದರೆ ಇವರು ಈ ಸರ್ಕಾರ ಎಷ್ಟು ದುರುಳ ಸರ್ಕಾರ ಅನ್ನೋದು ಅರ್ಥ ಆಗ್ತದೆ. ಅಂದರೆ ಇಷ್ಟು ದಿನದಿಂದ ಏನು ಮಾಡ್ತಾಯಿದ್ರು? ಚೀಟಿ ಬರೆದು ಪ್ರೈವೇಟಿಗೆ ಕಳಿಸ್ಕೊಡ್ತಾಯಿದ್ರು. ಆಚೆ ಕಡೆ ನೀವು ಯಾವುದೇ ಸರ್ಕಾರಿ ಆಸ್ಪತ್ರೆ ಎದುರುಗಡೆ 10 ಮೆಡಿಕಲ್ ಶಾಪ್ಗಳಿದೆ. 10 ಮೆಡಿಕಲ್ ಶಾಪ್ ನಾಯಿಕೋಡುಗಳಂತ ಇದೆ. ನೀವು ಇದನ್ನು ಮುಚ್ಚಿದ್ರೆ, ಒಳಗಡೆ ಇರೋದು ಮುಚ್ಚಿದ್ರೆ ಆಚೆ ಹೋಗಲಿ ಅಂತ ಅಷ್ಟೇ. ಇದೊಂದು ಲಾಬಿ. ಆ ಲಾಬಿಗೆ ಮಣಿದು ರಾಜ್ಯ ಸರ್ಕಾರ ಮಾಡಿದಂಥ ತೀರ್ಮಾನಕ್ಕೆ ಇವತ್ತು ಹೈಕೋರ್ಟು ಒಂದು ರೀತಿ ಮಧ್ಯಂತರ ಆದೇಶ ಮಾಡಿರುವಂಥದ್ದು ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ. ನೀವು ತಪ್ಪು ಮಾಡಿದ್ದೀರಾ, ಎಲ್ಲೋ ಒಂದು ಕಡೆ ತಪ್ಪು ಮಾಡಿದ್ದೀರಾ ಅಂತ ಸ್ಪಷ್ಟ ಸಂದೇಶವನ್ನು ಗೌರವಾನ್ವಿತ ನ್ಯಾಯಾಲಯ ಸರ್ಕಾರಕ್ಕೆ ಕೊಟ್ಟಿರೋದು. ಇನ್ನಾದ್ರೂ ಆರೋಗ್ಯ ಸಚಿವರು, ಮೆಡಿಕಲ್ ಎಜುಕೇಷನ್ ಸಚಿವರು ಇನ್ನಾದರೂ ಬುದ್ಧಿ ಕಲಿತು ಜನಕ್ಕೆ ಯಾವುದು ಒಳ್ಳೆಯದು, ಜನಕ್ಕೆ ಯಾವುದು ಉಪಯೋಗ ಆಗ್ತದೆ ಅನ್ನೋದನ್ನು ಅರ್ಥಕೊಂಡು ಕೆಲಸ ಮಾಡಬೇಕಾಯಿತು. ಆದರೆ ಆರೋಗ್ಯ ಇಲಾಖೆ ನಾವೇ ಫ್ರೀ ಮೆಡಿಸಿನ್ ಕೊಡ್ತೀನಿ ಅಂತ ಹೇಳ್ತಾರೆ. ಯಾರಾದರೂ ಹೋಗಿ ರಿಯಾಲಿಟಿ ಚೆಕ್ ಮಾಡಿ. ಇವರು 260 ಮೆಡಿಸಿನ್ ಕೊಡಬೇಕು ಒಂದೊಂದು ಆಸ್ಪತ್ರೆಗಳಲ್ಲಿ. ಡಿಫ್ರೆಂಟ್ ವೆರೈಟೀಸ್ 260ರಿಂದ 270 ಮೆಡಿಸಿನ್ಸ್ ಕೊಡಬೇಕು. ಇರೋದೇ 60-70 ಮೆಡಿಸಿನ್ಸ್ ಇಲ್ಲ ಇವ್ರ ಹತ್ರ. 30% ಮೆಡಿಸಿನ್ ಇಲ್ಲ ಇವ್ರ ಹತ್ರ. ನೋ ಸ್ಟಾಕ್. ಯಾಕಂದರೆ ಸರ್ಕಾರ ಪಾಪರ್ ಆಗಿದೆ, ಸರ್ಕಾರದಲ್ಲಿ ಹಣ ಇಲ್ಲ, ಸರಣಿ ಬಾಣಂತಿಯರ ಸಾವಾಗ್ತಾ ಇದೆ, ಮೆಡಿಸಿನ್ ಸರಿಗಿಲ್ದಿರ. ಇವತ್ತು ಇಡೀ ರಾಜ್ಯಾದ್ಯಂತ ಹೃದಯಾಘಾತಗಳ ಮರಣ ಮೃದಂಗ ಇಡೀ ರಾಜ್ಯಾದ್ಯಂತ ಆಗ್ತಾ ಇದೆ. ನಾನು ಕೂಡ ಮೊನ್ನೆ ಹಾಸನ್ಗೆ ಹೋಗಿ ಭೇಟಿ ಮಾಡಿ ಬಂದಿದ್ದೀನಿ. ಹಾಸನದಲ್ಲಿ ಇಡೀ ಹಾಸನ ಜಿಲ್ಲೆಗೆ ಒಬ್ಬನೇ ಒಬ್ಬ ಅಲ್ಲಿ ಕಾರ್ಡಿಯಾಕ್ ಡಾಕ್ಟರ್ ಇರೋದು, ಒಬ್ಬರೇ, ಸರ್ಜನ್ ಇಲ್ಲ. ನಾನು ಕೇಳಿದೆ ಏನು ಮಾಡ್ತೀರಾ ಅಂತ. ನಾವು ಇಂಜೆಕ್ಷನ್ ಕೊಟ್ಟು ಬೆಂಗಳೂರು ಕಳಿಸ್ತೀವಿ ಸರ್, ಅವ್ರು 3 ಅವರ್ಸಲ್ಲಿ ಬೆಂಗಳೂರಲ್ಲಿ ರೀಚ್ ಆಗಿ ಅಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಆಗಬೇಕು, ಆಪ್ರೇಷನ್ ಆಗಬೇಕು ಅಂದರು. ನೀವೇ ಹೇಳಿ, ಹಾಸನದಿಂದ ಬೆಂಗಳೂರಿಗೆ 3 ಅವರ್ಸಲ್ಲಿ ಬರೋಕ್ಕೆ ಸಾಧ್ಯನಾ? ಅದು ಬೆಂಗಳೂರು ಟ್ರಾಫಿಕಲ್ಲಿ ಬರೋಕ್ಕೆ ಸಾಧ್ಯನಾ? ಇಲ್ಲ ಮೈಸೂರಿಗೆ ಹೋಗಬೇಕು, ಹಾಳಾಗಿರೋವಂಥ ರಸ್ತೆಗಳು, ಮೈಸೂರಿಗೆ ಹೋಗುವಂಥ ರಸ್ತೆ ಪೂರ್ತಿ ಹಾಳಾಗಿದೆ. ಅದರಿಂದ ಈ ಸಾವುಗಳು, ನಾನು ಹಾಸನ ಜಿಲ್ಲೆ ಒಂದೇ ಹೇಳ್ತಾ ಇರೋದು, ಇವತ್ತು ರಾಜ್ಯದ ಬೇರೆ ಬೇರೆ ಕಡೆನೂ ಕೂಡ ಎಲ್ಲೂ ಹೃದಯಕ್ಕೆ ಸಂಬಂಧಪಟ್ಟಂಥ ಡಾಕ್ಟ್ರುಗಳ ಕೊರತೆ, ಎಕ್ವಿಪ್ಮೆಂಟ್ಗಳ ಕೊರತೆ. ನಾನು ಕೇಳಿದೆ ಅಲ್ಲಿ ಎಕ್ವಿಪ್ಮೆಂಟ್ ಇದೆಯಾ ಅಂದರೆ ಏನೂ ಇಲ್ಲ. ಅಲ್ಲಿ ECG ಬಿಟ್ಟರೆ, ಥ್ರೆಡ್ ಮಿಲ್ ಬಿಟ್ಟರೆ ಇನ್ನೇನೂ ಇಲ್ಲ ಅಲ್ಲಿ ಅವ್ರ ಹತ್ರ. ಆ ಪರಿಸ್ಥಿತಿಯಿಂದ ರಾಜ್ಯದಲ್ಲಿ ಇವತ್ತು ಸರಣಿ ಸಾವುಗಳಾಗ್ತಾ ಇದೆ. ಈ ಸರಣಿ ಅಟ್ಲೀಸ್ಟ್ ಕೇಂದ್ರ ಸರ್ಕಾರ ಮೆಡಿಸನ್ನನ್ನು ಜನೌಷಧಿ ಮುಖಾಂತರ ಕೊಡ್ತೀನಿ ಅಂದರೆ ಅದಕ್ಕೂ ತಡೆ ಮಾಡುವಂಥ ಕೆಲಸ. ಒಟ್ಟಲ್ಲಿ ಲಾಬಿಗೆ ಮಣಿದ ಸರ್ಕಾರ ಇದು, ಮೆಡಿಕಲ್ ಲಾಬಿಗೆ ಮಣಿದಂಥ ಸರ್ಕಾರ. ಅದು ಇವತ್ತು ಹೈಕೋರ್ಟ್ ಆದೇಶದಿಂದ ಕೋಟ್ಯಾಂತರ ಜನಕ್ಕೆ ಯಾರ್ಯಾರು ಈ ಜನೌಷಧಿ ಉಪಯೋಗ ಮಾಡ್ತಾಯಿದ್ರು ಅವರಿಗೆಲ್ಲ ಒಂದು ನೆಮ್ಮದಿ ಸಿಕ್ಕಿದೆ. ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗ್ತಾ ಇದೆ. ಇದನ್ನು ನಾನು ಈ ಹೈಕೋರ್ಟ್ ಆದೇಶವನ್ನು ಸ್ವಾಗತವನ್ನು ಮಾಡ್ತೀನಿ.